ಅಕ್ಕಿ ಬೆಳೆಯಲ್ಲ, ಭತ್ತ ಬೆಳಿತೀವಿ. ಇದು ಭತ್ತದ ಸಸಿಗಳು. ಇದನ್ನು ಹುಟಿ ಮಾಡಿ ನಾಟಿ ಮಾಡಿ ಆಮೇಲೆ ನಾಟಿ ಎಲ್ಲ ಮುಗಿದ್ರ ಮೇಲೆ ಅದರ ಕಳೆನೆಲ್ಲ ತೆಗೆದು ಸರಿ ಮಾಡಿದರೆ, ಈಗ ಆಗಸ್ಟಲ್ಲಿ ನಾಟಿ ಮಾಡಿದರೆ ಡಿಸೆಂಬರ್ ಕೊಯ್ಲು ಮಾಡ್ತೀವಿ ಭತ್ತ. ಇದು ನೋಡಿ, ನಮ್ಮ ಆನಂದಪುರ ಸಮೀಪ ಶಿವಮೊಗ್ಗದಿಂದ ಸಾಗರಕ್ಕೆ ಬರಬೇಕಾದ್ರೆ ಚನ್ನಕೊಪ್ಪ ಗದ್ದೆ ಬಯಲಿದೆ. ಎಡಕ್ಕೆ ಬಲಕ್ಕೆ ಎಲ್ಲ ಜಮೀನುಗಳಿದೆ, ಭಾಳ ಕಾಲದ ಹಳೆಯ ಜಮೀನುಗಳು. ಸಮೀಪದಲ್ಲೇ ಸಹ್ಯಾದ್ರಿ ಶ್ರೇಣಿಯ ಗುಡ್ಡ ಇದೆ. ಶರಾವತಿ ವಿದ್ಯುದಾಗಾರದಿಂದ ಬೆಂಗಳೂರಿಗೆ ಹೋಗೋ 11 kV ಲೈನ್ಗಳಿದೆ. ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದೋಗಿದೆ. ಇಲ್ಲಿ ಪ್ರತಿ ವರ್ಷ ಭತ್ತದ ಕೃಷಿಯನ್ನು ನೀವು ರಸ್ತೆ ಬದಿಯಲ್ಲೇ ನೋಡ್ಬೋದು. ಈಗ ಆಗಸ್ಟ್ 15 ಬರ್ತಾ ಇದೆ. ಈ ಬೈಲಲ್ಲಿ ಕೆಲವರು ಸಸಿ ಇನ್ನೂ ಹಾಕಿದ್ದು ಕಿತ್ತಿಲ್ಲ, ನಾಟಿ ಮಾಡಿಲ್ಲ. ಇನ್ನು ಕೆಲವರು ನಾಟಿ ಮಾಡಿ ಕಳೆ ಕೂಡ ತೆಗಿತಾ ಇದ್ದಾರೆ. ಏನೇ ಆದರೂ ಆಗಸ್ಟ್ ಕೊನೆಯ ಒಳಗಡೆ ನಾಟಿ ಮಾಡಿಕೊಳ್ಳಲೇಬೇಕು. ಇಲ್ಲದೇ ಇದ್ದರೆ ಡಿಸೆಂಬರ್ನಲ್ಲಿ ಬಿಸಿಲು ಬೀಳುತ್ತೆ, ಗದ್ದೆ ಕೊಯ್ಲು ಮಾಡೋದು ಮತ್ತು ಭತ್ತದ ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆ ಒಳಗಡೆ ಎಲ್ಲ ಕಡೆ ಭತ್ತದ ನಾಟಿ ಮುಗಿದೋಗುತ್ತೆ. ಭಾಳ ಜನ ಅಕ್ಕಿ ಬೆಳಿತೀವಿ ಅಂತಾರೆ. ಇಲ್ಲ, ಭತ್ತ ಬೆಳಿತೀವಿ. ಭತ್ತದಿಂದ ನಾವು ಅಕ್ಕಿ ಮಾಡ್ತೀವಿ. ಅಕ್ಕಿಯಿಂದ ಏನೇನೋ ನಾವು ತಯಾರು ಮಾಡ್ತೀವಿ ಆಹಾರವಾಗಿ. ಇಲ್ಲಿ ನೋಡಿ, ಈ ಬೈಲಲ್ಲಿ ಈ ಕೋವು ನಾಟಿಯಾಗಿ 15-20 ದಿವಸ ಆಗಿರಬೇಕು. ಕಳೆ ತೆಗಿತಾ ಇದ್ದಾರೆ, ಮನೆ ಹೊಡ್ತಿ ಕಾಣುತ್ತೆ. ಹಿಂದ್ಗಡೆನೇ ಗುಡ್ಡ, ಕಾಡು. ಹೀಗೆ ಮಲೆನಾಡಲ್ಲಿ ಭತ್ತದ ಕೃಷಿ ಮಳೆ ಆಧಾರಿತವಾಗಿ ಆಗುವಂಥದ್ದು ಹೆಚ್ಚು. ಇನ್ನು ನೀರಾವರಿ ಪ್ರದೇಶಗಳಲ್ಲಿ ಸಮಯದ ಕಟ್ಟುಪಾಡಿಲ್ಲ. ಯಾವಾಗ ಬೇಕಾದರೂ ನೀರು ಸಿಗೋದ್ರಿಂದ ಆ ಕಷ್ಟ ಆಗಲ್ಲ. ಈಗಲೂ ನಮ್ಮ ಭಾಗದಲ್ಲೂ, ಮಲೆನಾಡು ಭಾಗದಲ್ಲೂ ಬೋರ್ವೆಲ್ ನೀರುಗಳಿಂದ ನೀರು ಕಡಿಮೆ ಆದರೆ ಗದ್ದೆಗಳಿಗೆ ನೀರು ಬಿಟ್ಟು ಫಸಲನ್ನು ಉಳಿಸ್ಕೊತಾರೆ. ಕೇವಲ ಮಳೆ ಆಧಾರಿತ ಆದರೆ ಈ ಭತ್ತದ ಫಸಲು ತಡವಾಗಿ ನಾಟಿ ಮಾಡಿದರೆ ಕೈಗೆ ಸಿಗೋದು ಕಷ್ಟ. ಇದು ಮಲೆನಾಡಿನ ಭತ್ತದ ಗದ್ದೆಗಳ ಕತೆ.